ಮೊಬೈಲ್ ಅಡಿಕ್ಷನ್ ಅನ್ನೋದು ಒಂದು ರೋಗನ? ವಿಡಿಯೋ ಕಾಲಲ್ಲಿ ಇರುವಂಥದ್ದು, ಅದಾದ್ಮೇಲೆ ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಬೆಂಗಳೂರಲ್ಲಿ ಪಕ್ಷಿಗಳನ್ನ ತೋರಿಸ್ಬಿಟ್ರೆ ನಾನು ನಿಮಗೆ ಬಂಗಾರದ ಕಾಯಿನ್ ಗಿಫ್ಟ್ ಆಗಿ ಕೊಡ್ತೀನಿ ಅನ್ನೋ ಕಾಲ ಬಂದಿದೆ. ಆರೋಗ್ಯಂ ಪರಂ ಧನಂ ಅಂತ ಹೇಳ್ತೀವಿ ನಾವು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಮೊಬೈಲೇ ಭಾಗ್ಯ ಅನ್ನೋ ರೀತಿ ಆಗಿದೆ. ಸರ್ ನನಗೆ ನಿದ್ದೆ ಬರಲ್ಲ ರಾತ್ರಿ, ನಾನೊಂದು ಮೂವಿ ನೋಡಿಬಿಟ್ಟು ರಾತ್ರಿ ಮಲಗ್ತೀನಿ. ನಾವು ಒಂದು ಸತಿ ಮೊಬೈಲ್ನ ರಿಸೀವ್ ಮಾಡಿದರೆ ಯಾವುದೋ ಒಂದು ಪಕ್ಷಿ ಜೀವ ಹೋಗುತ್ತೆ ಅಂತ ಫಿಕ್ಸ್. ಇವತ್ತು ಬೆಂಗಳೂರಲ್ಲಿ ನಿಮಗೆ 98% ಪಕ್ಷಿಗಳಿಲ್ಲ. ಒಂದು ಅಧ್ಯಯನದ ಪ್ರಕಾರ 273 ಕೋಟಿ ರೂಪಾಯಿ ಖರ್ಚಾಗುತ್ತಂತೆ ಹ್ಯೂಮನ್ ಬಾಡಿ ತಯಾರು ಮಾಡಲಿಕ್ಕೆ. ಓ ಮೈ ಗಾಡ್. ಓಕೆ, ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು 20,000 ರೂಪಾಯಿ ಮೊಬೈಲ್ನ ಯೂಸ್ ಮಾಡ್ತಾ ಹಾಳು ಮಾಡ್ತಾ ಇದ್ದೀವಿ. ಈಗ ಕಾಸ್ಟ್ಲಿ ಮೊಬೈಲಲ್ಲಿ ಏನಾದರೂ ರೇಡಿಯೇಷನ್ ಏನಾದ್ರು ಕಡಿಮೆ ಆಗಿರುತ್ತಾ ಹೇಗೆ? ಇಲ್ಲ ಮೇಡಮ್, ನೀವು ಎಷ್ಟು ಕಾಸ್ಟ್ಲಿ ತೊಗೊಳ್ತಾ ಹೋಗ್ತೀರಾ ಅಷ್ಟು ರೇಡಿಯೇಷನ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಆರೋಗ್ಯವಾಗಿರ್ಬೇಕು ಅಂದರೆ ಮೂಲವಾಗಿ ಮೊಬೈಲ್ ಕಮ್ಮಿ ಮಾಡಬೇಕು. ನನಗೆ ಫೋನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ನನಗೆ ಫೋನ್ ಮಾಡಲಿಲ್ಲ ಅಂತ ಖುಷಿ ಪಡಬೇಕು. ಓಕೆ ಓಕೆ, ಕೇಳಿಸ್ಕೊಳ್ಳಿ. ಈಗ ಅದು ಬರಲ್ವಾ, ಅದಕ್ಕೆ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಇದನ್ನ ಯೂಸ್ ಮಾಡ್ಬೋದು. ಹೇಗೆ ವರ್ಕ್ ಆಗುತ್ತೆ? ಇದನ್ನ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದಕ್ಕೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ವಿ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ರೇಡಿಯೇಷನ್ ಎಫೆಕ್ಟು 10⁻1 ಬರುತ್ತೆ. ಈಗಿನ ಕಾಲದಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಈಗ ನೀವು ತುಂಬ ಯಂಗ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕ್ಯಾನ್ಸರ್ ಆಗ್ತಾ ಇದೆ, ಅಲ್ಸರ್ ಆಗ್ತಾ ಇದೆ, ಮೈಗ್ರೇನ್ ಪ್ರಾಬ್ಲಮ್ ಬರ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಆಗ್ತಾ ಇರೋದು ರೇಡಿಯೇಷನಿಂದ. 30-40 ಇಯರ್ಸಲ್ಲೇ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗ್ತಾ ಇದೆ ಕೆಲವೊಬ್ಬರಿಗೆ. ಸೊ ಇದನ್ನು ನೀವು ಬಳಕೆ ಮಾಡೋದ್ರಿಂದ ಅಂಥ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ದೂರ ಇರ್ಬೋದು. ಮ್ಯಾಗ್ನೆಟ್ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳ್ತಾ ಇದ್ರು.